ರಾಜ್ಯಕ್ಕೆ ಮುಂಗಾರು ಪ್ರವೇಶ ಪಡೆದಿದ್ದರೂ ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರ ಇನ್ನು ಮಳೆಯ ದರ್ಶನವಾಗಿಲ್ಲ. ಮಳೆ ಬಾರದೆ ಎತ್ತ ಜನ ಜಾನುವಾರುಗಳು ಕುಡಿಯುವ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ವರುಣ ದೇವನ ಕೃಪೆಗಾಗಿ ಕಾಯುತ್ತಿರುವ ಬೆಣ್ಣಿನಗರಿಯ ಜನತೆ ಇದೀಗ ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ನಗರ ದೇವತೆಗೆ ಎಡೆ ಪೂಜೆ ಸಲ್ಲಿಸಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಹಾಗಾದರೆ ಏನಿದು ಎಡೆ ಪೂಜೆ, ಅದರ ಮಹತ್ವ ಏನು ಅಂತೀರಾ? ಇಲ್ಲಿದೆ ನೋಡಿ. ಮಳೆಗಾಗಿ ನಗರ ದೇವತೆ ದುರ್ಗಾಂಬಿಕೆಗೆ ವಿಶೇಷ ಎಡೆ ಪೂಜೆ ಸಲ್ಲಿಸಿದ ದಾವಣಗೆರೆ ಜನತೆ. ಬೆಣ್ಣಿನಗರಿಯಲ್ಲಿ ಮುಂಗಾರು ವಿಳಂಬ, ಕುಡಿಯುವ ನೀರಿಗಾಗಿ ಜನ ಜಾನುವಾರುಗಳ ಪರದಾಟ. ಕಾಲದ ಸಂಪ್ರದಾಯ, ಮಳೆ ಬರದಿದ್ದಾಗ ದೇವಿಗೆ ಹೋಳಿಗೆ ಮೊಸರನ್ನದ ನೈವೇದ್ಯ. ದೇವಸ್ಥಾನಕ್ಕೆ ಹರಿದು ಬರುತ್ತಿರುವ ಜನಸಾಗರ, ಮಹಿಳೆಯರು ಕೈಯಲ್ಲಿ ಎಡೆ ಹಿಡಿದು ತರುತ್ತಿರುವ ದೃಶ್ಯ. ಹೌದು, ಇಂದು ದಾವಣಗೆರೆ ನಗರದ ಆರಾಧ್ಯ ದೇವತೆ ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಆವರಣದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಾಜ್ಯಾದ್ಯಂತ ಮುಂಗಾರು ಮಳೆ ಆರಂಭವಾಗಿದ್ದರೂ ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರ ವರುಣದೇವ ಮುನಿಸಿಕೊಂಡಿದ್ದಾನೆ. ಮಳೆಯಿಲ್ಲದೆ ಕೆರೆ ಕಟ್ಟೆಗಳು ಬತ್ತುತ್ತಿದ್ದು ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಮಳೆರಾಯನನ್ನು ಶಾಂತಗೊಳಿಸಲು ದಾವಣಗೆರೆ ಜನತೆ ಹಾಗೂ ರಾಜಕೀಯ ನಾಯಕರು ದೇವಸ್ಥಾನಕ್ಕೆ ಬಂದು ದುಗ್ಗಮ್ಮ ದೇವಿಗೆ ಎಡೆ ಅರ್ಪಿಸುವ ಮೂಲಕ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಇಲ್ಲ, ಈಗ ಇದು ನಮ್ಮ ಪೂರ್ತಿ ದೇಶನಲ್ಲಿ ಆಮೇಲೆ ರಾಜ್ಯದಲ್ಲಿ ಸಮಸ್ಯೆ ಎಲ್ಲರೂ ಅನುಭವಿಸ್ತಿದ್ದಾರೆ. ನೀವು ನೋಡಿರ ಎಲ್ ನಿನ್ಯೂ ಅಂತ ಅಂತಾರೆ. ಆಮೇಲೆ ನಿಮಗೂ ಗೊತ್ತು, ಒಂದು 5 ವರ್ಷಕ್ಕೆ ಮಳೆ ಕಮ್ಮಿ ಆಗೋದು ಅದು ವಾಸ್ತವಿಕ. ಅದಕ್ಕೆ ಈ ಸತಿ ಜಾಸ್ತಿನೇ ಸಮಸ್ಯೆ ಆಗ್ತೈತಿ. ಹಿಂಗೆ ಮಳೆ ಬರಲಿಲ್ಲ ಅಂದರೆ ನಮ್ಮ ಬೆಳೆಗೂ ಭಾಳ ತೊಂದರೆ ಆಗ್ತೈತೆ, ನಮ್ಮ ರೈತರಿಗೆ. ಆಮೇಲೆ ಇಲ್ಲಿ ಊರಿನಲ್ಲಿರೋರಿಗೂ ಭಾಳ ನೀರಿನ ತೊಂದರೆ ಶುರು ಆಗ್ತೈತಿ. ಮತ್ತು ಬೇಸಿಗೆ ಶುರು ಆದಮೇಲೆ ಅದಕ್ಕೆ ಮಳೆ ಬರಲಿ ಅಂತ ಎಡೆ ಜಾತ್ರೆ ಇಟ್ಕೊಂಡಿಲ್ಲ ನಮ್ಮ ದುರ್ಗಮ್ಮನ ಗುಡಿ ಹತ್ರ. ಅದಕ್ಕೆ ಈಗ ಎಲ್ಲರೂ ಭಕ್ತರು, ಊರಿನವರು, ನಾಗರಿಕರು ಎಲ್ಲರೂ ಬರ್ತಿದ್ದಾರೆ ಅಮ್ಮಂಗೆ ಒಪ್ಸೋಕ್ಕೆ. ಆಮೇಲೆ ಅಮ್ಮ ಒಪ್ಪೇ ಹೋಗ್ತಾರೆ. ಈಗ ನಾವೆಲ್ಲರೂ ಅದೇ ಪ್ರಾರ್ಥನೆ ಮಾಡ್ತಿದ್ದೀವಿ, ಅದು ಮಳೆ ಒಂದು ಚೆನ್ನಾಗಿ ಬರಲಿ, ಬೆಳೆ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತೈತೆ. ವಿಶೇಷ ಎಡೆ ಪೂಜೆ ಅಂದರೆ ಇಷ್ಟೊತ್ತಿಗೆ ಮಳೆಯ ರಾಯ ಆಗ್ಬೇಕಾಯ್ತು, ಆಗಿಲ್ಲ. ಭಾಳ ರೈತರಿಗೆ ಭಾಳ ತೊಂದರೆ ಆಗ್ತೈತಿ. ರೈತರಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ದಂಗೆ ಆಗಿ ಅದಕ್ಕೆ ಅಮ್ಮನ ಎಡೆ ಜಾತ್ರೆ ನಾವು ಹಿಂದೆ ಹಿರಿಯರೆಲ್ಲ ಎಡೆ ಜಾತ್ರೆ ಮಳೆ ಬರಲಿಲ್ಲ ಎಡೆ ಜಾತ್ರೆ ಸರ್, ಅದೇ ಸರ ನಾವು ಹಿರಿಯರು ಮಾಡಿದಂಗೆ ಎಡೆ ಜಾತ್ರೆ ಸಾರ ಅಂತೇಳಿ ಒಂದು ನಮ್ಮ SS ಮಲ್ಲಿಕಾರ್ಜುನರವ್ರನ್ನ ಕಾರ್ಯಾಧ್ಯಕ್ಷರು ನಮ್ಮ ದೇವಸ್ಥಾನಕ್ಕೆ ಅವ್ರು ಕೇಳಿದಾಗಿಲ್ಲ, ಮಂಗಳವಾರ ದಿವಸ ಎಡೆ ಜಾತ್ರೆ ನೀವು ಮಾಡಿರಿ, ಅಮ್ಮನ ಕೃಪೆ ಇದ್ದರೆ ಮಳೆ ಬಂದೇ ಬರ್ತೈತಿ, ಒಂದು 5 ವಾರ ಸಂತಿನೂ ಹಾಕ್ಸಿರಿ ಅಂತ ಹೇಳಿದ್ದಾರೆ. ಅದೇ ಥರ ಈ ಥರ ಮುಂದಿನ ಭಾನುವಾರದಿಂದ ಇಲ್ಲಿ 5 ವಾರ ಸಂತಿನೂ ಮಾಡಿಸ್ತೀವಿ. ಐತಿ ಮಳೆ, ಅಮ್ಮನ ಆಶೀರ್ವಾದದಿಂದ ಮಳೆ ಬಂದೇ ಬರ್ತೈತಿ. ನಾವು ಬರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ದೇವರಲ್ಲಿ ಕೃಪೆ. ಇದು ಇವತ್ತು ನೆನ್ನೆಯ ಆಚರಣೆಯಲ್ಲ. ಜಿಲ್ಲೆಯಲ್ಲಿ ಮಳೆ ಬಾರದೆ ಬರಗಾಲದ ಛಾಯೆ ಆವರಿಸಿದಾಗಲೆಲ್ಲ ಅನಾದಿ ಕಾಲದಿಂದಲೂ ಈ ಎಡೆ ಪೂಜೆಯನ್ನು ಮಾಡಿಕೊಂಡು ಬರಲಾಗುತ್ತದೆ. ದೇವಿಗೆ ಹೋಳಿಗೆ ಅಥವಾ ಮೊಸರನ್ನದ ವಿಶೇಷ ಎಡೆಯನ್ನು ಅರ್ಪಿಸಿದರೆ ತಾಯಿ ದುರ್ಗಾಂಬಿಕೆ ಪ್ರಸನ್ನಳಾಗಿ ಮಳೆ ಕರುಣಿಸುತ್ತಾಳೆ ಎನ್ನುವುದು ಭಕ್ತರ ನಂಬಿಕೆ. ಅದರಂತೆ ದೇವಿಗೆ ಎಡೆ ಅರ್ಪಿಸಿ ನಂತರ ಜನರಿಗೆ ಆ ಎಡೆಯನ್ನು ಹಂಚುವ ಮೂಲಕ ಮಳೆರಾಯ ಆದಷ್ಟು ಬೇಗ ನಮ್ಮೂರಿಗೂ ಬರಲಿ ಎಂದು ಬೇಡಿಕೊಂಡರು. ಪ್ರತಿ ವರ್ಷದಂತೆಯೇ ಈ ವರ್ಷನೂ ಮಳೆ ಸ್ವಲ್ಪ ತಡವಾಗ್ತೈತೆ. ಅದಕ್ಕೆ ಅಮ್ಮಂದು ಎಡೆ ಜಾತ್ರೆ ಮಾಡ್ಬೇಕಂತೇಳಿ ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ನಾವು ದರ್ಶನ ಮಾಡ್ಕೊಂಡು ಅಮ್ಮಗೆ ಎಡೆ ಕೊಟ್ಟು ಬಂದ್ವಿ. ಈ ಇನ್ಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾವು ಏನಾದರೂ ಎಡೆ ಮಾಡ್ಕೊಂಬರ್ಬೋದು. ನಾವು ಅನ್ನ ಹಾಲು ಬಾಳೆಹಣ್ಣು ಸಕ್ಕರೆ ಅಮ್ಮಗೆ ಎಡೆ ಮಾಡ್ಕೊಂಬಂದು ಕೊಟ್ವಿ, ದರ್ಶನ ಮಾಡ್ಕೊಂಬಂದ್ವಿ, ಬೇಡ್ಕೊಂಡ್ವಿ ಅಮ್ಮಗೆ ಎಲ್ಲರಿಗೂ ಒಳ್ಳೇದು ಮಾಡೋ ಅಂತಂದೇಳಿ. ಅಮ್ಮಗೆ ಎಲ್ಲ ರೀತಿಯೂ ನಾವು ಯಾವಾಗೂ ಬರ್ತಾನೆ ಇರ್ತೀವಿ, ನಡ್ಕೊತಾನೆ ಇರ್ತೀವಿ. ಆದ್ರೆ ಈ ಸಲ ಎಡೆ ಜಾತ್ರೆ ಅಂತ ಏನು ಮಾಡ್ತಿದ್ದಾರೆ, ಅದನ್ನು ಎಲ್ಲ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ನಾವು ಮನೆಯಿಂದ ಎಡೆ ಮಾಡ್ಕೊಂಡು ಬಂದು ದರ್ಶನ ಮಾಡಿ ಕೇಳ್ಕೊಂಡು
ಬರ್ತಾ ಇದೀವಿ, ಹೊರಗಿನ ಬರ್ತಾ ಇದೀವಿ ರೀ. ಎಡೆ ಮಾಡಿದರೆ ಮಳೆ ಬರುತ್ತೆ ಅನ್ನೋ ಒಂದು ಪದ್ಧತಿ ಐತ್ರಿ. ಇಲ್ಲಿ ಸಂತೆ ಮಾಡ್ತಾರೆ, ಸಂತೆ ಹಾಕ್ಸ್ತಾರೆ, ಆಮೇಲೆ ಬೇರೆ ಬೇರೆ ಥರನೂ ಮಾಡ್ತಾರೆ. ಆದರೆ ಎಡೆ ಜಾತ್ರೆ ಅಂತ ಮಾಡಿದರೆ ಮುಂದೆ ಮಳೆ ಬರ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಬಂದು ಎಡೆ ತಗೊಂಬಂದು ಸರದಿ ಸಾಲಿನಲ್ಲಿ ನಿಂತು ಎಡೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೀತಿ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ತಾಯಿ ನಮ್ಮಮ್ಮ ದುಗ್ಗಮ್ಮ ಅಂತೇಳಿ ಬೇಡ್ಕೊಳ್ತೀವಿ. ಒಟ್ಟಿನಲ್ಲಿ ಆಧುನಿಕ ಯುಗದಲ್ಲೂ ದಾವಣಗೆರೆಯ ಜನತೆ ತಮಗೊದಗಿದ ಜಲಕಂಟಕವನ್ನು ದೂರ ಮಾಡಲು ಸಾಂಪ್ರದಾಯಿಕ ನಂಬಿಕೆಯ ಮೊರೆ ಹೋಗುತ್ತಾರೆ. ಭಕ್ತರ ಈ ಕಳಕಳಿಯ ಪ್ರಾರ್ಥನೆಗೆ ನಗರ ದೇವತೆ ಒಲಿದು ಬೆಣ್ಣಿ ನಗರಿಯನ್ನು ವರುಣದೇವ ತಂಪಾಗಿಸಲಿ ಅನ್ನೋದು ನಮ್ಮ ಆಶಯ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅಣ್ಣಿ ಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.